ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ಆಲ್ ಮೆಡಿಕಲ್ ಸ್ಟೂಡೆಂಟ್ಸ್, ಹುಬ್ಳಿಯಲ್ಲಿ ಅಣ್ಣ ತಮ್ಮ ಇಬ್ರು ತುಂಬಾ ಬಡವರು. ದೊಡ್ಡ ಮಗ 3rd year MBBS, ಚಿಕ್ಕ ಮಗ 1st year MBBS, ಒಂದೇ ಫ್ಯಾಮಿಲಿ ಅವರು. ಗೋವಾ ಟ್ರಿಪ್ ಹೋಗಿದ್ದಾರೆ. ವೈಲ್ ಕಮಿಂಗ್ ಬ್ಯಾಕ್ ದೇ ಓನ್ಲಿ ಡ್ರೈವ್, ದೇ ಮೆಟ್ ವಿತ್ ಅನ್ ಆಕ್ಸಿಡೆಂಟ್, ಬೋತ್ ವರ್ ಇನ್ ICU. ದ ಕಿಮ್ಸ್ ಹುಬ್ಳಿ ಕಾಲೇಜ್ ಫಂಡ್ ರೈಸ್ಡ್ ಫಾರ್ ದೆಮ್. ಅವರಮ್ಮ ಗೋವಾ ಹಾಸ್ಪಿಟಲ್ 4 months ಕುತ್ಕೊಂಡು ಹತ್ತಿದ್ದಾರೆ ಔಟ್ಸೈಡ್. ಒಬ್ಬ ಕೋಮಾ ಆಗಿದ್ದಾನೆ, ಇನ್ನೊಬ್ಬ ಅನ್ಕಾನ್ಶಿಯಸ್. ನಾನು ಯಾಕೆ ಇದು ಹೇಳ್ತಿದ್ದೀನಿ ಅಂದ್ರೆ, ಒನ್ಸ್ ಯು ಕಮ್ ಟು ದ ಮೆಡಿಕಲ್ ಕಾಲೇಜ್, ಡೋಂಟ್ ಅಸ್ಯೂಮ್ ದಟ್ ಯು ಅಚೀವ್ ಸಮಥಿಂಗ್ ಬಿಗ್ ಇನ್ ಲೈಫ್. ಜಸ್ಟ್ ಇಟ್ಸ್ ಅ ಬಿಗಿನಿಂಗ್ ಇನ್ ಯುವರ್ ಲೈಫ್. ಯಾವತ್ತಾದ್ರೂ ಔಟ್ಸೈಡ್ ಹೋದ್ರೆ, ವೀಕೆಂಡ್ಸ್ ಅಲ್ಲಿ ಔಟಿಂಗ್ ಹೋದ್ರೆ, ಪ್ಲೀಸ್ ಐ ರಿಕ್ವೆಸ್ಟ್, ಯಾವ್ದೊಂದು ಸೆಲ್ಫಿಗೋ, ತುಂಬಾ ಜನ ನೀವು ನೋಡ್ತಿರಲ್ಲೋ, 5-6 ಜನ ಪ್ರತಿ ವರ್ಷ ಮೆಡಿಕಲ್ ಸ್ಟೂಡೆಂಟ್ಸ್ ಇಂದ ನೆಗ್ಲಿಜೆನ್ಸ್ ಇಂದ ತೀರೋಗ್ತಾ ಇದ್ದಾರೆ. ಈಗಲೂ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದ್ರೆ, ಬೇರೆ ಪಿಲ್ಲರ್ಸ್ ಎಲ್ಲ ಆಗ್ತಿದೆ, ದಯವಿಟ್ಟು ಆ ಕಡೆ ಹೋಗೋದಾಗ್ಲಿ ಅವೆಲ್ಲ ಮಾಡಬೇಡಿ. ಯಾಕೆಂದ್ರೆ ಒಬ್ರಿಗೆ ಸಮಸ್ಯೆ ಆದ್ರೂ ಗೌರ್ಮೆಂಟ್ ನಮ್ ಕುತ್ತಿಗೆ ಬರುತ್ತೆ. ಇದೊಂದು ಫಿನಿಶ್ ಆಗೋರ್ಗು ಯು ಟೇಕ್. ಯಾಕಂದ್ರೆ ಮೆಡಿಕಲ್ ಸ್ಟೂಡೆಂಟ್ಸ್ ಹೆಂಗಿರ್ತಾರೆ ಅಂತ, ನಾನು ವರ್ಷಕ್ಕೆ 2-3 ಸಾವಿರ ಜನ ಹಾಸ್ಟೆಲ್ ಇಟ್ಕೊಂಡು ಪಾಠ ಮಾಡೋನು. ಐ ನೋ, ಐ ರನ್ ಹಾಸ್ಟೆಲ್, 26 buildings ಮೈ ಕ್ಯಾಂಪಸ್. ಐ ನೋ ಹೌ ಡಿಫಿಕಲ್ಟ್ ಇಟ್ ಈಸ್ ಟು ಕಂಟ್ರೋಲ್ ಮೆಡಿಕಲ್ ಆಸ್ಪಿರೆಂಟ್ಸ್. ಬಟ್ ಮೆಡಿಕಲ್ ಬಂದಾಗ ನಿಮ್ಗೆ ಅಂತ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇನ್ನೊಂದು ಪ್ರತಿಯೊಂದು ವಿಚಾರದಲ್ಲೂ ಡೀನ್ ಕೋಆಪರೇಟಿವ್ ಆಗಿರ್ತಾರೆ. ಅಪ್ಪ ಅಮ್ಮ ಒಳ್ಳೆ ಹೆಸರು ತಗೊಂಡ್ಬನ್ನಿ. ಒಂದು 2 ಎಕ್ಸಾಂಪಲ್ಸ್ ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ. ಸಪ್ರೇಟ್ ಫ್ರೀ ಇದ್ದಾಗ ಬಂದು ಮೆಡಿಕಲ್ ಆಸ್ಪಿರೆಂಟ್ಸ್ ಮೋಟಿವೇಟ್ ಮಾಡ್ತೀನಿ. ಒಬ್ಬ ಹುಡುಗ ಟ್ಯಾಕಿಕಾರ್ಡಿಯಾ ಅಂತ, ಫಾಸ್ಟ್ ಹಾರ್ಟ್ ಬೀಟ್, ಈ ಕಾಯಿಲೆಯಿಂದ ಸಫರ್ ಆಗ್ತಿದ್ದ. ಅವರಪ್ಪ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ರು. ಅವನಿಗೆ ಏನೋ ಸಾಧಿಸಬೇಕು ಅಂತ ಆದ್ರೆ ಸಿಕ್ಕಾಪಟ್ಟೆ ಫಾಸ್ಟ್ ಹಾರ್ಟ್ ಬೀಟ್, ಟ್ಯಾಕಿಕಾರ್ಡಿಯಾ. ಅದು ಹೇಳಿದ ತಕ್ಷಣ ಅವರಪ್ಪ ಹೇಳ್ತಾರೆ ಆಪರೇಷನ್ ಮಾಡಿಸ್ಕೊಡೋದ್ರೆ, ಡಾಕ್ಟರ್ ಹೇಳ್ತಾರೆ ನೋಡಪ್ಪ ಆಪರೇಷನ್ ಮಾಡಿದ್ರೆ 50% ಚಾನ್ಸ್, ನೀನು ಬದುಕ್ಬೋದು ಇಲ್ಲ ಸಾಯ್ಬೋದು. ಆ ಹುಡುಗ ಹೇಳ್ತಾನೆ, ಡ್ಯಾಡಿ ನಾನು ಹಿಂಗೆ ಇದ್ರೆ ಏನು ಸಾಧಿಸಲ್ಲ, ಪ್ಲೀಸ್ ಆಪರೇಷನ್ ಮಾಡಿಸು ಅಂತ. ಆಪರೇಷನ್ ಮಾಡಿಸ್ತಾರೆ, ಬದುಕ್ತಾನೆ. ಹಾರ್ಟ್ ಡಿಸಾರ್ಡರ್ ಇಂದ ಚಿಕ್ಕ ವಯಸ್ಸಲ್ಲೇ ಸರ್ಜರಿ ಆಗಿ ಕಷ್ಟಪಟ್ಟು ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಆ ಟ್ಯಾಕಿಕಾರ್ಡಿಯಾ ಪೇಷಂಟ್ ಮುಂದೆ ಹೋದ ದಿನ ಪ್ರಪಂಚಕ್ಕೆ ಕ್ರಿಸ್ಟಿಯಾನೋ ರೊನಾಲ್ಡೋ ಆಗಿ ಹೆಸರಾಗ್ತಾನೆ. ಇಸ್ ಅ ಸ್ಟೋರಿ ಆಫ್ ದ ಕ್ರಿಸ್ಟಿಯಾನೋ ರೊನಾಲ್ಡೋ. ಸಿ, just imagine, it's not so easy. ಇನ್ನೊಬ್ಬ ಹುಡುಗ at the age of 11 years he suffered with a growth hormone deficiency. ಪ್ರತಿ ದಿನ ರಾತ್ರಿ ಒಂದೊಂದು ಇಂಜೆಕ್ಷನ್ ತಗೋಬೇಕು. 12ನೇ ವರ್ಷಕ್ಕೆ ಬಡವರು, ಟ್ರೀಟ್ಮೆಂಟ್ಗೆ ದುಡ್ಡು ಕೊಡಕ್ಕಾಗಲ್ಲ ಅವ್ರ ಅಪ್ಪ ಅಮ್ಮ ಕೈಯಲ್ಲಿ. ಅವ್ನು ಹೇಳ್ತಾರೆ, ಪಾಪ ನಮಗೆ ಇಂಜೆಕ್ಷನ್ಸ್ ಕೊಡಿಸು ಅಂತ. ಸರಿ, ಯಾರೋ ಒಬ್ರು ಬಂದು ಸ್ಪಾನ್ಸರ್ ಮಾಡ್ತಾರೆ ಅವ್ರ ಮೆಡಿಸಿನ್ಗೆ. ಅವ್ರು ಹೇಳ್ತಾರೆ, ಅಂಕಲ್ ಐ ವಿಲ್ ಅಚೀವ್ ಸಮಥಿಂಗ್, ನಮ್ಗೆ ಮೆಡಿಕೇಶನ್ ಹೆಲ್ಪ್ ಮಾಡಿ ಅಂತ 4-5 ವರ್ಷ ತಗೊಂತಾರೆ. ಮುಂದೆ ಗ್ರೋತ್ ಹಾರ್ಮೋನ್ ಡಿಫಿಷಿಯನ್ಸಿ ಹುಡುಗನ್ನ ಇವತ್ತು ನಾವೆಲ್ಲ ಲಿಯೋನಲ್ ಮೆಸ್ಸಿ ಅಂತ ಕರಿತೀವಿ. ಯಾಕೆ ಅಂದ್ರೆ ನೀವು ಕಾಪಾಡೋರೇ ಏನೇನೋ ಸಾಧಿಸ್ತಿದಾರ್ರಿ, ನೀವು ಕಾಪಾಡೋರು. ನಾನು ಬಹಳ ಸಲ ಹೇಳ್ತಿರ್ತೀನಿ, ಹೃದಯ ಗೆಲ್ಲೋರ್ಗಿಂತ ಹೃದಯ ಕಾಪಾಡೋರು ದೊಡ್ಡವರು ಅಂತ. ನೀವು ತುಂಬಾ ದೊಡ್ಡವರು. ಸ್ಟೇಜ್ ಅಲ್ಲಿ ಇರೋ ಆ ಇಬ್ರು ದೊಡ್ಡವರು, ಆಸ್ ಎ ಮಿನಿಸ್ಟರ್ಸ್, ಆಸ್ ಎ ಡಾಕ್ಟರ್ಸ್. ಬಹಳ ಸಲ ನಿಮ್ಗೆಲ್ರಿಗೂ ಒಳ್ಳೇದಾಗ್ಬೇಕು. ಇಲ್ಲಿರೋ ಪೋಷಕರು ಈ ಕಾಲೇಜ್ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ದಯವಿಟ್ಟು ಈ ಕಾಲೇಜ್ ಬಗ್ಗೆ ಇನ್ನೂ ಒಳ್ಳೆ ನ್ಯೂಸ್ ಕೊಡಿ. ಇವತ್ತೇನು ಸ್ಟೇಟ್ ಕೋಟಾ ಅಲ್ಲಿ ಹುಡುಗರು BMCನ ಸೆಲೆಕ್ಟ್ ಮಾಡ್ತಾರೆ, ವಿತಿನ್ 2 years ಆ ಫಸ್ಟ್ ಕಾಲೇಜ್ನ ಚಿಕ್ಕಬಳ್ಳಾಪುರ ಕಾಲೇಜ್ ಮಾಡಬೇಕು ಅನ್ನೋದು ಒಂದು ಸ್ಥಳೀಯ ಶಾಸಕನಾಗಿ ನನ್ನ ಅನಿಸಿಕೆ. ಈ ಸಲ ಆಪ್ಷನ್ ಎಂಟ್ರಿ ಮಾಡುವಾಗ ಕೇಳ್ತಿದ್ರು ಹುಡುಗರು, ಸರ್ ಯಾವ ಕಾಲೇಜ್ ಆಗ್ಬೇಕು? ನಂದಿ ಮೆಡಿಕಲ್ ಕಾಲೇಜ್ ಹಾಕು ಚೆನ್ನಾಗಿದೆ ಅಂತ. ಹೌದು ಸರ್, ನಂದು 660 ಇದೆ, 670 ಇದೆ. BMC ಇದೆ, ಚೆನ್ನಾಗಿದೆ, ಹಾಕು ನೀನು ಅಂತ. ಸರ್ ಎಲ್ಲಿ ಬರುತ್ತೆ ಅದು? ಚಿಕ್ಕಬಳ್ಳಾಪುರದಲ್ಲಿ. ನಿಮ್ಮ ಕಾಲೇಜ್ ಸರ್ ಅದು. ಬಟ್ ಅದು ಒಂದ್ಸಲ ಮೋಟಿವೇಟ್ ಆಗ್ಬೇಕು ನೋಡಿ. ಯಾವ ಟಾಪ್ ಕಾಲೇಜ್ಗೂ ಕಡಿಮೆ ಇಲ್ಲ. ನಾನು ಈ ಸಂದರ್ಭದಲ್ಲಿ ನಮ್ಮ ಚಂದ್ರು ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಈಸ್ ಅ ಬಿಲ್ಡರ್. ಅವರು ಕಷ್ಟಪಟ್ಟು ಇದು ಮಾಡಿದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ಟು MC ಸುಧಾಕರ್ ಸರ್ ಫಾರ್ ಮೇಕಿಂಗ್ ಮೀ ಹ್ಯಾಪನ್. ನನಗೆ ಭಯ ಇತ್ತು, ಡಿಸೆಂಬರ್ ಮೇಲೆನೇ ಇದಾಗೋದು ಅಷ್ಟು ಸುಲಭ ಇರಲಿಲ್ಲ. ಚಾಲೆಂಜಸ್ ಆರ್ ನಾಟ್ ಸೋ ಈಸಿ. ಬಟ್ ಅವರ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕನ್ವಿನ್ಸ್ಡ್ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಅಂಡ್ ಆನರಬಲ್ CM. ಒಂದು ತಾಸು ಕೂತಿದ್ವಿ ಅವತ್ತು. CM ಸರ್ ಮನೇಲಿ ಸರ್ ಕನ್ವಿನ್ಸ್ ಮಾಡಿದ್ರು, ಅದು ಓಪನ್ ಆಗಲೇಬೇಕು ಸರ್, ಸಮಸ್ಯೆ ಆಗ್ತಿದೆ ಸರ್ ಅಂತ. ಅಕಸ್ಮಾತ್ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದ್ರೆ ಮೋಸ್ಟ್ಲಿ ಈ ವರ್ಷ ಮುಗ್ದೋಗ್ಬಿಡೋದೇನೋ. ಏನಿಯೋ ಎಲ್ಲ ಪೋಷಕರಿಗೂ ಧನ್ಯವಾದಗಳು ಸರ್. ನಿಮಗೆಲ್ಲ ಒಳ್ಳೇದಾಗಬೇಕು. ದಯವಿಟ್ಟು ಹೋಗುವಾಗ ಊಟ ಮಾಡ್ಕೊಂಡು ಹೋಗಿ. ಎಲ್ಲ ಮೆಡಿಕಲ್ಸ್ಗೆ ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.